ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ 12ನೇ ರಾಜ್ಯ ಸಮ್ಮೇಳನವನ್ನು ಆಗಸ್ಟ್ 30-31ರಿಂದ ಸೆಪ್ಟೆಂಬರ್ 1 ತನಕ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಎಂದರು. ನಮ್ಮ ಸಂಘಟನೆಯು ದೇಶಾದ್ಯಂತ 1 ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು, ಜಿಲ್ಲೆಯಲ್ಲಿ 40,000 ಸದಸ್ಯರನ್ನೊಳಗೊಂಡಿದೆ. ಸಮ್ಮೇಳನದಲ್ಲಿ ಘಟಕ, ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ 500ಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳಲಿದ್ದಾರೆ. ಸಮ್ಮೇಳನದಲ್ಲಿ ರಾಜ್ಯದ ನೂತನ ಸಮಿತಿಯನ್ನು ಆಯ್ಕೆ ಮಾಡಲಿದ್ದು, ಜಿಲ್ಲೆಯಿಂದ 75 ಮಂದಿ ಪ್ರತಿನಿಧಿಗಳು ಪಾಲ್ಗೊಳ್ಳುವರು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿ.ಕೆ. ಲತಾ, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಖಜಾಂಚಿ ಕಲಾವತಿ, ವಿ. ಉಪಾಧ್ಯಕ್ಷರಾದ ಸುನಿತಾ, ಶೋಭಾ, ಪ್ರೇಮಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು. ಮತ್ತೆ ಮಹಿಳೆಯರ ನಡೀತಾ ಇರ್ತಕ್ಕಂಥ ಎಲ್ಲ ಶೋಷಣೆಗಳಿಂದ ಮುಕ್ತಿ ಹೊಂದಿಸಬೇಕು. ಮತ್ತೆ ಎಲ್ಲ ಅವರ ಹಕ್ಕುಗಳಿಗಾಗಿ ಏನು ಸಂವಿಧಾನದ ಹಕ್ಕುಗಳನ್ನ ಕಸಿಕೊಳ್ಳಿಕೊಟ್ಟಿರ್ತಕ್ಕಂಥವ್ರ ಮತ್ತೆ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡೋದ್ರ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ರ ಜೊತೆಗೆ ಮತ್ತೆ ಈಗಾಗಲೇ ಕೋಮುವಾದ ಏನೇ ಕೋಮು ಗಲಭೆಗಳಾಗಲಿ, ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜನಾಂಗಿ ಹೆಸರಿನಲ್ಲಿ ಇರ್ತಕ್ಕಂಥ ಯಾವುದೇ ಗಲಭೆಗಳಾದ್ರೂ ಮೊದಲು ಬಲಿಪಶುವಾಗ್ತಾ ಇರ್ತಕ್ಕಂಥವಳು ಮಹಿಳೆ. ಮತ್ತೆ ಆರ್ಥಿಕವಾಗಿ ಮಹಿಳೆ ಸಾಕಷ್ಟು ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲ ಪಡೆದಿರ್ತಕ್ಕಂಥದ್ದು ಇರ್ಬೋದು. ಮತ್ತೆ ಇಡೀ ಕುಟುಂಬವಾದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿನಲ್ಲಿ, ಮತ್ತೆ ಈಗಾಗಲೇ ದುಡಿತಕ್ಕಂಥ ಕಾರ್ಖಾನೆಗಳಲ್ಲಿ, ಮತ್ತೆ ಗಾರ್ಮೆಂಟ್ಸ್ಗಳಲ್ಲಿ, ಮತ್ತೆ ಎಲ್ಲ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚು ದುಡಿಲಿಕ್ಕೆ ಹೊರಟಿದ್ದಾರೆ. ಆದಂತ ಸಂದರ್ಭದಲ್ಲಿ ಸುರಕ್ಷತೆ ಬದುಕು ಅವರು ಸಿಗ್ತಾ ಇಲ್ಲ. ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆಯಾಗಿ, ಕಾರ್ಮಿಕಳಾಗಿ, ನಾಗರಿಕಳಾಗಿ ಪ್ರತಿನಿತ್ಯ ಮತ್ತೆ ಇಡೀ ಕುಟುಂಬವಾದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿನಲ್ಲಿ, ಮತ್ತೆ ಈಗಾಗಲೇ ದುಡಿತಕ್ಕಂಥ ಕಾರ್ಖಾನೆಗಳಲ್ಲಿ, ಮತ್ತೆ ಗಾರ್ಮೆಂಟ್ಸ್ಗಳಲ್ಲಿ, ಮತ್ತೆ ಎಲ್ಲ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚು ದುಡಿಲಿಕ್ಕೆ ಹೊರಟಿದ್ದಾರೆ. ಆದಂತ ಸಂದರ್ಭದಲ್ಲಿ ಸುರಕ್ಷತೆ ಬದುಕು ಅವರು ಸಿಗ್ತಾ ಇಲ್ಲ. ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆಯಾಗಿ, ಕಾರ್ಮಿಕಳಾಗಿ, ನಾಗರಿಕಳಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಮತ್ತೆ ಶೋಷಣೆಗಳು ಅಲ್ಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಿಳಾ ಪರವಾದಂಥ ಕಾನೂನುಗಳು ಸಮರ್ಪಕವಾಗಿ ಜಾರಿಯಾಗದೇ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದು. ವರ್ಮ ಸಮಿತಿ ಶಿಫಾರಸು ಏನಿದೆ ಅದು ಜಾರಿಯಾಗಬೇಕು. ಯಾಕೆ ಅಂತಂದ್ರೆ ನುರಿತ ಈಗೇನು ಮಹಿಳಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಇದೆಲ್ಲ ಇಟ್ಕೊಂಡಂಗೆನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಕಷ್ಟು ನಿರ್ಣಯಗಳನ್ನು ನಾವು ಕೈಗೊಳ್ತಾ ಇದ್ವಿ. ಮಹಿಳೆ ಮತ್ತು ಮಕ್ಕಳನ್ನು ಹೆಚ್ಚುತ್ತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು, ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿಯಾಗಬೇಕು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಿರುಕುಳಗಳು ನಿಲ್ಲಬೇಕು. ಮತ್ತೆ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸಬೇಕು ಅಂತೇಳಿ ಹಲವಾರು ವಿಷಯಗಳನ್ನು ಇಟ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮ್ಮೇಳನ 12ನೇ ರಾಜ್ಯ ಸಮ್ಮೇಳನ ಇವತ್ತು ಸಿಂಧನೂರು ಜಿಲ್ಲೆ ತಾಲೂಕಿನಲ್ಲಿ ನಡೀತಾ ಇದೆ. ಮತ್ತೆ ಇದ್ರ ಜೊತೆಗೆ ಇವತ್ತು ಸಾಕಷ್ಟು ಮಹಿಳೆಯರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ನಾವೇನಾದರೂ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಷ್ಟು ಕನಿಷ್ಠ ನಾವು ಆಗಸ್ಟ್ ತಿಂಗಳೊಳಗಡೆ ಇದ್ದೀವಿ. ಆದರೆ ಇನ್ನೂ ಸಹ ಸರಾಸರಿ ಒಂದು 25 ದಿನಗಳ ಕಾಲ ಕೆಲಸ ಕೊಡಲಿಲ್ಲ. ಕೆಲಸ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ಇನ್ನು ಕೆಲಸ ಕೊಡದೇನೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಉದ್ಯೋಗ ಖಾತ್ರಿ ಕಾನೂನ ಇವತ್ತು ಸ್ಕೀಮ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರ. ಮತ್ತೆ ಇವತ್ತು ಇದಿಷ್ಟು ಹಣ ಇಡಬೇಕು ಅಂತಿದೆ. ಆದರೆ ಇವತ್ತು ಸ್ಕೀಮ್ ಮಾಡಿದ್ರೆ ಇಷ್ಟು ಹಣ ಇಡಲೇಬೇಕು ಅನ್ನುವಂಥದ್ದೇನು ಕೇಂದ್ರ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಇದ್ರ ಜೊತೆಗೇನೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿಷಯ ಬಂದಾಗ ಇವತ್ತು ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ, ಪ್ರತಿನಿಧಿಗಳಿಗೆ ಕನಿಷ್ಠ ನೀನು ಈ ತಿಂಗಳಲ್ಲಿ 5 ಲಕ್ಷ ರೂಪಾಯಿನ ಸಾಲ ಕೊಡಬೇಕು. ಈ ಸಾಲ ಕೊಟ್ಟಿಲ್ಲ ಅಂತಂದ್ರೆ ಕಮಿಷನ್ ಬೇಸಿಕ್ ಮೇಲೆ ನಿಮಗೆ ಮತ್ತೆ ನಿಮ್ಮ ಕೆಲಸದಿಂದ ತೆಗೆದಾಗ್ತೀವಿ ಅನ್ನುವಂಥ ಭಯದ ವಾತಾವರಣ ರೂಪಿಸಿ ಸಾಲ ಬೇಡ ಅಂದ್ರೂ ಇವತ್ತು ಮಹಿಳೆಯರಿಗೆ ಸಾಲ ಕೊಟ್ಟು ಸಾಲದ ಸುಳಿವಳೆಗಳೇ ಸಿಕ್ಕಾಕುವಂತ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೂಲಿಕಾರರಿಗೆ ನೀವು ಕೂಲಿ ಹಣ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಅವಕಾಶ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು 3-4 ಬಾರಿ ಸಂಬಂಧಪಟ್ಟಂತ ಮಿನಿಸ್ಟರ್ಗಳಿಗೆ ಮತ್ತೆ ಮುಖ್ಯ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಇದು ನೀವು ತಾಲೂಕು ಬರ್ತದೆ ಅಂದ್ರೆ ನಾವು ಕೇಂದ್ರ ಸರ್ಕಾರನ ಗುರಿಯಾಗಿದ್ಮೇಲೆ ಯಾವ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಮಹಿಳೆಯರ ವಿರುದ್ಧವಾಗಿ ಎಲ್ಲಿ ನಡ್ಕೊಳ್ತದೋ ಅದನ್ನ ನಾವು ಯಾವುದೇ ರೀತಿಯಾದಂತೆ ರಾಜ್ಯರಹಿತವಾದಂತ ಹೋರಾಟ ನಡೆಸಿದೀವಿ.